ಸರಿತಾ, ಏನತ್ತೆ? ಅದು ಸರಿತಾ, ಒಂದು 2 ನಿಮಿಷ ನಿನ್ನ ಜೊತೆ ಮಾತಾಡಬೇಕು. ಫ್ರೀ ಅದೆಯಾವ? ಅಯ್ಯೋ ಅತ್ತೆ, ಆಫೀಸಿಗೆ ಟೈಮ್ ಆಗಿದೆ. ನಿಮ್ಮ ಮಗ ನೋಡಿದ್ರೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಆಫೀಸ್ಗೆ, ಮೀಟಿಂಗ್ ಬೇರೆ ಇದೆ. ಪರವಾಗಿಲ್ಲ, ಹೇಳಿ ಅತ್ತೆ, ಒಂದು ಸ್ವಲ್ಪ ಬೇಗ ಹೇಳಿ ಏನನ್ನೋದು. ನಾನು ಆಫೀಸ್ಗೆ ಹೋಗಬೇಕು, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆಫೀಸ್ನಲ್ಲಿ. ಹಾಂ ಆಯಿತು ಸರಿತಾ. ಅಂದಂಗೆ ನಿನ್ನೆ ನಿಮ್ಮ ಮಮ್ಮಿ ಫೋನ್ ಮಾಡಿದ್ರೆ ನನಗೆ. ಹಂಗೆ ಮಾತಾಡ್ತಾ 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 ನಿಂದು ಮತ್ತು ಲಲಿತಾ ಸವಿತಾ ಅದಾರಲ್ಲ, ನಿಮ್ಮ 3 ಜನ ಫ್ರೆಂಡ್ಶಿಪ್ಪದ ಬಗ್ಗೆ ಹಂಗೆ ಏನೋ ಟಾಪಿಕ್ ಬಂದುಬಿಡ್ತು. ಹಂಗೆ ನಾನು ಮಾತಾಡ್ಬಿಟ್ಟೆ, ಹಂಗೆ ಮಾತಾಡ್ಬಿಟ್ಟೆವ. ಏ ಹೌದು, ಹೌದ್ರಿ ಬೀಗ್ರ, ನಿಮ್ಮ ಮಗಳು ಸವಿತಾ ಲಲಿತಾ ಅಂತ ಇಬ್ಬರು ಹುಡುಗಿಯರನ್ನ ಭಾಳ ಹಚ್ಕೊಂಡ್ಬಿಟ್ಟಾಳ್ರಿ. ಏನು ಚಲೋ ಫ್ರೆಂಡ್ಸ್ ಆಗಾರ್ರಿ ಅಂತಂದೆ. ನಿಮ್ಮ ಮಮ್ಮಿ ಸಿಟ್ಟ ಮಾಡ್ಕೊಂಡ್ಬಿಟ್ರು ಗೊತ್ತಾ ಒಮ್ಮಿಗೆ. ಯಾಕತ್ತೆ ಅವ್ರು ಯಾಕೆ ಸಿಟ್ಟು ಮಾಡ್ಕೋತಾರೆ? ನಾನು ಅವರಿಬ್ರಿಗೂ ಫ್ರೆಂಡ್ ಮಾಡ್ಕೊಂಡ್ರೆ ನೋಡವಾ, ಈಗ ನೀನು ಕವಿತಾ ಇಬ್ಬರು ಫ್ರೆಂಡ್ಸ್ ಥರ ಇದ್ರೆ ಏನೂ ತೊಂದರೆ ಇಲ್ಲ, ನೀನು ಆಶಾ ಫ್ರೆಂಡ್ಸ್ ಥರ ಇದ್ರೆ ಏನೂ ತೊಂದರೆ ಇಲ್ಲ. ಹೋಗಿ ಹೋಗಿ ಆ ಭಿಕಾರಿಗಳು, ಅವರಿಗೆ ಅವ್ರ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನೂ ಇಲ್ಲ. ನೀ ಹೋಗಿ ಹೋಗಿ ಅಂತ 3rd ಕ್ಲಾಸ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮತ್ತೆ ಸಿಟ್ಟು ಬರಲ್ಲನು? ನೀನೇ ಹೇಳ. ಅದಕ್ಕೆ ನಿಮ್ಮ ಮಮ್ಮಿ ನಿನಗೆ ಭಯ ಕುಂತು ಬಿಟ್ಟಿದ್ರು. ಗೊತ್ತಾಗಲ್ಲನು ಎಂಥರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಎಂಥರ ಜೊತೆ ಬಿಡಬೇಕಂತ ಅನ್ನೋದು. ಇದೇ ಮಾಡಕ್ಕಂತ ಅನ್ನೋಕ್ಕಿಂತ ನಿಮ್ಮ ಮಮ್ಮಿ ಭಯ ಕುಂತು ಮತ್ತು ನಾನು ನಿಮ್ಮ ಮಮ್ಮಿಗೆ ಸಮಾಧಾನ ಮಾಡಿದೆ. ಇಲ್ಲ ಆಡ್ರಿ ಬೀಗ್ರ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಸರಿತಾ ಇನ್ನೂ ಸಣ್ಣಕ್ಕೆದಾಳ, ಇದಾಗಿ ತಪ್ಪು ಏನಿಲ್ಲ. ಆ ಇಬ್ಬರು ಹುಡುಗಿಯರು ಅದಾರ ನೋಡ್ರಿ, ಅವರ ನಮ್ಮ ಸರಿತಂದು ತಲೆಯಾಗ ಇಲ್ಲದೆಲ್ಲ ತುಂಬಿಟ್ಟಾರ. ಅದಕ್ಕೆ ನಮ್ಮ ಸರಿತಾ ಯಾವಾಗ ನೋಡಿದ್ರು ಬರೀ ಸವಿತಾ ಲಲಿತಾ ಅಂತಿರ್ತಾಳ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಬೀಗ್ರ, ನಾನು ಮಾತಾಡ್ತೀನಂತ ನಮ್ಮ ಸರಿತನ ಹತ್ರ ಅಂತ ಹೇಳಿದೆ. ಓ ಹೌದಾ ಅತ್ತೆ? ಅವಾಗ ಮಮ್ಮಿ ಏನಂದ್ರು? ನಿಮ್ಮ ಮಮ್ಮಿ ಅವಾಗ ಆಯ್ತು ರೀ ಬೀಗ್ರ, ನಿಮ್ಮನ್ನು ನಂಬಿ ನಾನು ಸುಮ್ಮನೆ ಇದ್ದೀನಿ, ಆಯ್ತು ರೀ, ಅದು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಮಗಳು ಮಾತ್ರ ಯಾವುದೇ ಕಾರಣಕ್ಕೂ ಇನ್ಮೇಲೆ ಯಾರದು ಸವಿತಾನೇ ಲಲಿತಾ ಅಂದ್ರಲ್ಲ, ಅಂತ 3rd ಕ್ಲಾಸ್ ಜನ ಜೊತೆ ಬೆರೆಯೋಕೆ ಬಿಡಬೇಡ್ರಿ ನೀವು ಅಂತ ಹೇಳಿದ್ರು. ನೋಡವ್ವ, ನೀನು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಿನ್ನ ತಾಯಿ ಮಾತಿಗಾರ ನೀವು ಬೆಲೆ ಕೊಡಬೇಕಲ್ಲ. ನಿಮ್ಮ ಮಮ್ಮಿ ಅಂತೂ ಭಾಳ ಅಂದ್ರೆ ಭಾಳ ಬೇಸರ ಮಾಡ್ಕೊಂಡ್ರವ ನಿನ್ನೆ. ಅಯ್ಯೋ ಹೌದಾ ಅತ್ತೆ? ಹ್ಞೂನವ, ಅದಕ್ಕೆ ಹೇಳೋದು ಕೇಳಿ, ಯಾವತ್ತು ನಮ್ಮ ಫ್ರೆಂಡ್ಶಿಪ್ಪು ಆಯ್ತು, ನಾವು ಯಾರ ಜೊತೆ ಹೆಂಗಿರ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅವ್ರ ಹತ್ರ ಏನಿಲ್ಲಮ್ಮ, ಅವರು ಒಂಥರ ವಿಚಿತ್ರ ಅದಾರ, ಬರೀ ದುಡ್ಡಿಗೆ ಆಸೆ ಪಡುವಂಥ ಜನ. ನೀನು ಅಂಥವ್ರ ಜೊತೆ ಇದ್ದೆ ಅಂದ್ರೆ ಬರೀ ನಿನ್ನ ಹತ್ರ ರೊಕ್ಕ ಇಸ್ಕೊಳಕ್ಕೆ ನೋಡ್ತಾರೆ ಅವರು. ನಿನ್ನ ಜೊತೆ ಏನು ಫ್ರೆಂಡ್ಶಿಪ್ಪನ್ನು ಎದಕ್ಕೆ ಮಾಡ್ಕೊಂಡಾರಂತ ಅನ್ಕೊಂತಿ, ನಿನ್ನ ಜೊತೆ ಚಂದನ ತಂಗಿರಾಕನು. ನಿನ್ನ ಹತ್ರ ಇರೋ ದುಡ್ಡು ಐತಲ್ಲ, ಅದಕ್ಕೋಸ್ಕರ ಅವರು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು. ನೋಡ್ಬೇಕಾರೆ ಏನೋ ಸ್ವಲ್ಪ ದಿನ ಬಿಟ್ಟು ಕೇಳ್ತಾರೆ ನೋಡು, ಅಯ್ಯೋ ಸರಿತಾ, ನಾವೊಂದು ಬಟ್ಟೆ ಅಂಗಡಿ ಹಾಕ್ಬೇಕಂತ ಇದೀವಿ, ನಂಗೆ 1 ಲಕ್ಷ ರೂಪಾಯಿ ಏನಾರ ದುಡ್ಡಿದ್ರೆ ಕೊಡ ಸಾಲನ ಅಂತ ಕೇಳ್ತಾರೆ ನೋಡ್ಬೇಕಾರ. ಅತ್ತೆ ಹಿಂಗೂ ಕೇಳ್ತಾರಾ? ಹ್ಞೂನಮ್ಮ, ಅದಕ್ಕೆ ಹೇಳೋದು ಕೇಳು, ಅಂಥ ಜನದ ಜೊತೆ ಎಲ್ಲ ಫ್ರೆಂಡ್ಶಿಪ್ ಇಟ್ಕೊಳಕ್ಕೆ ಹೋಗ್ಬೇಡ. ಆಯ್ತು, ಈಗೇನೋ ಇಷ್ಟು ದಿನ ಏನೋ ನಿಂಗೆ ಗೊತ್ತಿಲ್ಲದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದಿ, ಪರವಾಗಿಲ್ಲ, ಇನ್ಮೇಲೆ ಹಂಗೆಲ್ಲ ಮಾಡೋಕ್ಕೋಗ್ಬೇಡ. ಅವ್ರ ಪಾಡಿಗೆ ಅವ್ರು ಏನಾರು ಯಾಕೆ ಮಾಡ್ಕೊಳ್ಳಿ, ಏನಾರು ಬಿಡಲಿ, ನೀನು ಆರಾಮಾಗಿರೋ ಮನ್ಯಾಗ ಅಂಥವ್ರ ಜೊತೆ ಎಲ್ಲ ಹೋಗಕ್ಕೆ ಹೋಗ್ಬೇಡ. ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಂಗೆ ನಿನ್ನ ಫ್ರೆಂಡ್ ಅದಲ್ಲ ಆಶಾಗ ಇಷ್ಟು ದಿನ ಏನೇ ಹೇಳಿದ್ದಾತ ಇರಲಿ ಬಿಡು, ಆದರೆ ಇನ್ಮೇಲೆ ಬಿಡಿಸ್ಬಿಡು ಅದನ್ನೆಲ್ಲ. ಅವ್ರವ್ರ ಜೀವನ ಅವ್ರು ನೋಡ್ಕೋತಾರೆ, ನಮಗೆ ಅದಕ್ಕೆ ಬೇಕು, ಹೌದಿಲ್ಲ? ನಿಂದ ನಮ್ಮನೆ ಕೆಲಸ ಐತಿ, ಮನ್ಯಾಗ ಕೆಲಸ, ಆಫೀಸ್ನಾಗ ಕೆಲಸ, ಎಲ್ಲ ಕಡೆ ಕೆಲಸ ಇರುತ್ತೆ, ಮತ್ತೆ ಇಲ್ಲದ ತಲೆನೋವೆಲ್ಲ ಇದಕ್ಕೆ ನಿನಗೆ, ಹೌದಿಲ್ಲ? ಅದಕ್ಕೆ ಅದೆಲ್ಲ ಬಿಟ್ಟು ಬಿಡು. ಹೌದಾ ಅತ್ತೆ? ಹಾಗಾದರೆ ಇನ್ಮೇಲೆ ನಾನು ಅವ್ರ ಜೊತೆ ಎಲ್ಲ ಮಾತಾಡೋದೇ ಬೇಡ ಅಂತೀರಾ? ಬೇಡ ಸರಿತಾ, ಇದನ್ನೆಲ್ಲ ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕ. ನನಗೇನು ನಿನ್ನ ಮೇಲೆ ದ್ವೇಷನ ಅಥವಾ ನಿನ್ನ ಮೇಲೆ ಏನಾದರೂ ಸಿಟ್ಟಿದೇನ ಈ ಥರ ಎಲ್ಲ ಹೇಳೋದಕ್ಕೆ? ಅದಕ್ಕೆ ಬಿಟ್ಬಿಡು, ಅವ್ರ ಸವಾಸ ಎಲ್ಲ ಬೇಡ, ದುಷ್ಟರನ್ನ ಕಂಡು ದೂರ ಇರ್ಬೇಕಂತ ಹಿರಿಯರ ಅಂದಿಲ್ಲ? ಅದಕ್ಕೆ ಅಂಥದ್ರಿಂದ ದೂರ ಇದ್ಬಿಡವ ನೀನು. ಅತ್ತೆ ಇವಾಗ ಹೇಳಿದ್ದೆಲ್ಲ ಆಯಿತಾ ಅಥವಾ ಇನ್ನೂ ಏನಾದರೂ ಹೇಳೋದು ಉಳಿದಿದೆನಾ? ಇಷ್ಟನಮ್ಮ, ಇಷ್ಟ ಹೇಳಾಕ ನೋಡಿ ನಾನು ನಿನಗೆ ಕರೆದಿದ್ದು. ಈಗ ನಾನು ಹೇಳ್ದಂಗೆ ಕೇಳ್ತಿಯಲ್ಲ, ಇದ್ರ ಬಗ್ಗೆ ಮತ್ತೆ ಸಂಜೆ ಯಾವಾಗಾರ ಮಾತಾಡಿದ್ರಾತು. ನೀ ಈಗ ಆಫೀಸ್ಗೆ ಹೋಗವ, ಆರಾಮಾಗಿ ಹೋಗಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಬ. ಅಯ್ಯೋ ಅತ್ತೆ, ಬರೀ ನೀವಷ್ಟೇ ಮಾತಾಡಿದ್ರೆ ಹೇಗೆ? ನಾನು ಮಾತಾಡಬೇಕು ತಾನೇ? ಅಯ್ಯೋ ಅದ್ರಾಗ ಏನೈತಮ್ಮ, ಮಾತಾಡು, ನಿಂಗೇನೋ ಆಫೀಸಿಗೆ ಗೊತ್ತಾಗುತ್ತಲ್ಲ ಅಂತ ಆಫೀಸ್ಗೆ ಹೋಗವ ಅಂತಂದೆ. ಇಲ್ಲ ಅದು ಪರವಾಗಿಲ್ಲ, ನೀನು ಮಾತಾಡಮ್ಮ, ನಿನಗೆ ಯಾರು ಮಾತಾಡಬೇಡ ಅಂತಂದಾರನು? ಮಾತಾಡಿ, ಏನನ್ನೋದು ಹೇಳು. ಅತ್ತೆ ನಾನು ಡೈಲಿ ನಮ್ಮ ಮಮ್ಮಿಗೆ ಕಾಲ್ ಮಾಡ್ತೀನಿ, ಏನು ನಡೆದಿದೆ, ಏನಿಲ್ಲ, ಏನು ಮಾಡ್ತಾಯಿದ್ದೀನಿ, ಎಲ್ಲದ್ರ ಬಗ್ಗೆನೂ ನಾನು ಮಮ್ಮಿ ಹತ್ರ ಶೇರ್ ಮಾಡ್ಕೋತೀನಿ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಲಲಿತಾ ಸವಿತಾನ ಫ್ರೆಂಡ್ ಮಾಡ್ಕೊಂಡಿದ್ದು ಅವತ್ತಿನ ದಿನಾನೇ ಹೇಳಿದ್ದೀನಿ ಮಮ್ಮಿಗೆ. ನಮ್ಮ ಮಮ್ಮಿ ಹೌದಾ, ನೀನು ಚೆನ್ನಾಗಿರೋ ಫ್ರೆಂಡ್ಸ್ ಸಿಕ್ಕರೆ ಅಷ್ಟೇ ಸಾಕು, ನಿನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡು ಅವರಿಗೆ ಅಂತ ಹೇಳಿದರು. ನಮ್ಮ ಮಮ್ಮಿ ಯಾವತ್ತೂ ಕಷ್ಟದಲ್ಲಿರೋರಿಗೆ ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡು, ಉಪಕಾರ ಮಾಡು ಅಂತ ಹೇಳ್ತಾರೆ ಅತ್ತೆ. ಅದನ್ನು ಬಿಟ್ಟು ಅವರು 3rd ಕ್ಲಾಸ್ ಮಂದಿ, ಅವ್ರು ಹಂಗೆ ಮಂದಿ ಹಿಂಗೆ ಮಂದಿ ಅಂತ ಯಾವತ್ತೂ ಹೇಳೋದಿಲ್ಲ ಅತ್ತೆ ನಮ್ಮ ಮಮ್ಮಿ. ಅದು ಒಂದು ನಿಮ್ಮ ತಲೆಯಲ್ಲಿ ಇಟ್ಕೋರಿ. ಆಮೇಲೆ ಇನ್ನೊಂದು ಮಾತು, ನೀವು ನಮ್ಮ ಮಮ್ಮಿಗೆ ಕಾಲ್ ಮಾಡಿದ್ರೆ ನೀವು ನನಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಮಮ್ಮಿ ನನಗೆ ಕಾಲ್ ಮಾಡಿ ಹೇಳ್ತಾರೆ.
ಆಮೇಲೆ ನೀವೇನೋ ಹೇಳಿದ್ರಲ್ಲ ಅದು ಲಲಿತಾ ಸವಿತಾ ದುಡ್ಡಿಗೆ ಆಸೆ ಪಡ್ತಾರ ಇನ್ನೂ ಸ್ವಲ್ಪ ದಿನ ಬಿಟ್ಟು ನನಗೆ ದುಡ್ಡು ಕೇಳ್ತಾರ ಅಂಗಡಿ ಹಾಕ್ಸ್ಕೊಳಕಂತಂದು ನಿಮ್ದು ಅದು ತಪ್ಪು ತಿಳುವಳಿಕೆ. ನಾನು ಅವ್ರಿಗೆ ಕೇಳಿದೆ ಗೊತ್ತಾ, ಲಲಿತಾ ಸವಿತಾ ನಿಮ್ಗೆ ನಾನು ದುಡ್ಡಿನ ಹೆಲ್ಪ್ ಮಾಡ್ತೀನಿ, ಇವಾಗ ಅಂಗಡಿ ಹಾಕ್ರಿ, ಆಮೇಲೆ ನೀವು ದುಡ್ದು ನನಗೆ ಸಾಲ ತೀರ್ಸಂತ್ರಿ ಅಂತ ಹೇಳಿದ್ರು ಅವ್ರು ಬೇಡ ಅಂತಂದ್ರು. ಬೇಡ ಸರಿತಾ, ನಮ್ಮ 3 ಜನ ಫ್ರೆಂಡ್ಶಿಪ್ ಮಧ್ಯೆ ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರ ಬೇಡ ಅಂತಂದ್ರು. ಗೊತ್ತಾತ ಇದೆ ನಿಮ್ಗೆ, ಅವ್ರು ಯಾವತ್ತೂ ದುಡ್ಡಿಗೆ ಆಸೆ ಪಡೋದಿಲ್ಲ. ನಾನು ಅವ್ರನ್ನ ಅರ್ಥ ಮಾಡಿಕೊಂಡೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದು. ದುಡ್ಡಿಗೆ ಆಸೆ ಪಡೋರನ್ನ ನನ್ನ ಸುತ್ತಮುತ್ತಲು ಕೂಡ ನಾನು ಹತ್ರ ಕೂಡ ಸೇರಿಸ್ಕೊನಲ್ಲ. ನೋಡಿ ಅತ್ತೆ, ದುಷ್ಟರನ್ನ ಕಂಡು ದೂರ ಇರಬೇಕಂತಂದಾರ. ಹಾಗಂತ ಲಲಿತಾ ಸವಿತಾ ಏನು ದುಷ್ಟರಲ್ಲ, ಅವ್ರು ಎಷ್ಟು ಒಳ್ಳೆಯರು ಅನ್ನೋದು ನನಗೆ ಮಾತ್ರ ಗೊತ್ತು. ನೀವು 1-2 ದಿನ ಅವ್ರ ಜೊತೆ ಅವ್ರ ಮನೆಯಲ್ಲಿದ್ದು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯರು ಯಾರು ಕೆಟ್ಟವರು ಅಂತ ಅನ್ನೋದು. ಅತ್ತೆ, ಒಂದು ಮಾತು ತಲೆನಲ್ಲಿಟ್ಟುವರಿ, ನಾನು ಯಾವುದೇ ಕಾರಣಕ್ಕೂ ಲಲಿತಾ ಸವಿತಾ ಫ್ರೆಂಡ್ಶಿಪ್ಪನ್ನು ಬಿಟ್ಟು ಕೊಡೋದಿಲ್ಲ. ಅವರಿಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸೇ. ನಮ್ಮ 3 ಜನರ ಮಧ್ಯೆ ಯಾರು ಹುಳಿ ಹಿಂಡೋದಕ್ಕೆ ಬಂದರೂ ಅದರಿಂದ ಏನೂ ಯೂಸ್ ಆಗೋದೇ ಇಲ್ಲ. ನೀವು ನನಗೆ ಇದನ್ನು ನಕ್ಕೋಂತ ಬಂದು ಹೇಳಿದ್ರು ಅಷ್ಟೇ, ಸಿಟ್ನಲ್ಲಿ ಬಂದು ಹೇಳಿದ್ರು ಅಷ್ಟೇ, ಏನೂ ವ್ಯತ್ಯಾಸ ಇಲ್ಲ ಅತ್ತೆ. ನನಗೆ ಆಫೀಸಿಗೆ ಟೈಮ್ ಆಗಿದೆ, ನಾನು ಇವಾಗ ಆಫೀಸ್ಗೆ ಹೋಗ್ತೀನಿ. ಬರ್ತೀನಿ ಅತ್ತೆ, ಹೋಗಿ ಬರ್ತೀನಿ, ಬಾಯ್. ಛೇ, ಹೇಗಾದರೂ ಮಾಡಿ ಇವಳ ಹತ್ರ ನೈಸಾಗಿ ಮಾತಾಡಿ ಹೆಂಗಾದ್ರೂ ಮಾಡಿ ಅವರು ಫ್ರೆಂಡ್ಶಿಪ್ನ ಹಾಳು ಮಾಡೋಣ ಅಂದ್ರೆ ಅವಳು ನನಗೆ ಎಷ್ಟು ನೈಸಾಗಿ ಮಾತಾಡಿದ್ರು ನನ್ನ ಮಾತು ಕೇಳೋದಿಲ್ಲ ಇವಳು. ಛೇ, ಹೆಂಗಪ್ಪ ಮಾಡೋದು ಇವಾಗ? ತಿಳಿಸಿನಿ ಹೇಳಾಯ್ತು, ಸಮಾಧಾನದಿಂದ ಪ್ರೀತಿಯಿಂದ ಹೇಳಿದ್ದು ಆಯಿತು, ಸಿಟ್ಟು ಮಾಡ್ಕೊಂಡು ಹೇಳಿದ್ದು ಆಯಿತು, ಜಗಳ ಮಾಡ್ಕೊತ ಹೇಳಿದ್ದು ಆಯಿತು. ಆದರೆ ಇವಳು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದೇ ಇಲ್ಲ ಅಂತ. ಇಲ್ಲ, ಹೀಗಾದರೂ ಮಾಡಿ ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ನಾನು. ಇವಳು ಒಬ್ಳು ಏನಾದರೂ ಲಲಿತಾ ಸವಿತಾನಿಂದ ದೂರ ಸಳ್ಕೊಂಡ್ಲಂದ್ರೆ ಇಬ್ಬರು ನಾಯಿ ಬಿದ್ದಂಗೆ ಬಿದ್ದಿರ್ತಾರಲ್ಲ ಮನೆಯಾಗ, ಯಾರೂ ಸಹಾಯ ಮಾಡೋರಿಲ್ದ. ಏನು ಮಾಡೋದು? ಏನಾರ ಮಾಡ್ತೀನಿ. ಸವಿ, ಇದು ಡಿಸೈನ್ ಈ ತೋಳ ಹತ್ರ ಈ ಥರ ಶೇಪ್ ಬಂದರೆ ಚಂದ ಅನ್ಸುತ್ತಲ್ಲ, ಏನು ಪ್ಲೇನೇ ಇಲ್ಲ? ಲಲಿತಾ, ಆ ಕೈ ತೊಳತ್ರ ಇನ್ನೊಂದು ಸ್ವಲ್ಪ ಉದ್ದ ತಗೋ, ಭಾಳ ಸ್ಲೀವ್ಲೆಸ್ ಬೇಡ ಅಂತ ಅನ್ಸುತ್ತೆ. ಇನ್ನೊಂದು ಚೂರು ಕೆಳಗಡೆ ತಗೋ ಅಂದ್ರೆ ಚೆಂದ ಅನ್ಸುತ್ತೆ. ಅಂದರೆ ಅಲ್ಲಿ ಸ್ಲೀವ್ಸ್ ಹತ್ರ ಇವು ಹೊಸದಾಗಿ ಡಿಸೈನೂ ಬಂದವು, ಮುತ್ತೆಲ್ಲ ಅನ್ಸೋವಂಥದ್ದು. ಆ ಥರ ಮಾಡಿದರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಹೌದಾ? ಹಾಗಂದ್ರೆ ಇನ್ನೊಂದು ಚೂರು ಕೆಳಗಡೆ ತಗೋಲಿಲ್ಲ, ಅವಾಗ ಪರ್ಫೆಕ್ಟ್ ಲುಕ್ ಬರುತ್ತೆ. ಹಾಂ, ಅಷ್ಟೇ ಇರಲಿ, ಅಷ್ಟೇ ಇದ್ರೆ ಮಸ್ತ್ ಅನ್ಸುತ್ತೆ ನೋಡು. ಈ ಡಿಸೈನ್ ಅವ್ರಿಗೆ ಇಷ್ಟ ಆಗುತ್ತಂತ ನಾನು ಅಂದ್ಕೊಂಡೀನಿ. ಇದೊಂಥರ ಡಿಫ್ರೆಂಟ್ ಆಗೈತಿ. ಈ ಥರ ನಾನು ಎಲ್ಲೂ ನೋಡಿಲ್ಲ ಡಿಸೈನನ್ನು. ನಾನು ಅಷ್ಟೇ, ಇದು ನಮ್ಮ ತಲೆಯಾಗ ಏನು ಬರುತ್ತೆ ಅದನ್ನು ಡಿಸೈನ್ ಹಾಕಿವಿ, ನೋಡೋಣ. ಇವಾಗ ಸದ್ಯಕ್ಕೆ ಈಗೆಷ್ಟು 1-2 ಡಿಸೈನ್ ಆಗವಲ್ಲ, ಈ 2 ಡಿಸೈನ್ ಕಳ್ಸೋಣ ಅವರಿಗೆ, ಯಾರಿಗೆ ಆಶಾ ಮೇಡಮ್ ಅವರಿಗೆ. ಅವ್ರು ಯಾರೋ ಕ್ಲೈಂಟ್ ಅದಾರಲ್ಲ, ಅವ್ರಿಗೆ ಕಳಿಸ್ತಾರೆ. ಅವ್ರು ಹ್ಞೂ ಅಂತ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಮತ್ತೆ ಪ್ಲ್ಯಾನ್ ಮಾಡ್ಬೇಕು ನೋಡು. ಹೌದು ಲಲಿತಾ, ಇವೆರಡನ್ನೂ ಕಳಿಸ್ಬಿಡೋಣ. ಅವ್ರು ಆಶಾ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಡೋಣ, ಫಟಾಫಟ ನಂಗೆ ಹೇಳಂದ್ರಿ ಅಂತ. ಅಕಸ್ಮಾತ್ ಇದು ಇಷ್ಟ ಆಯಿತು, ಓಕೆ ಡನ್. ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು 2-3 ಥರ ಎಷ್ಟು ಥರ ಪ್ಲ್ಯಾನ್ ಹಾಕೋಕೋ ನಮ್ಗೆ ಗೊತ್ತಾಗಲ್ಲ. ಅವ್ರು ಆಶಾ ಮೇಡಮ್ ಅವ್ರು ಅಂದ್ರಲ್ಲ, ಒಂದೊಂದು ಸಲ ಒಂದೊಂದು ಡಿಸೈನನ್ನು 10 ಥರ ಡಿಸೈನ್ ಮಾಡಿದ್ರೂ ಇಷ್ಟ ಆಗಲ್ಲ ಅಂತಂದ್ರೆ ಕಸ್ಟಮರ್ಗೆ. ಹಾಗಾಗಿ ತಡಿ, ಫಸ್ಟ್ ಇವೆರಡನ್ನೂ ಕಳ್ಸೋಣ ಇವಾಗ. ಹಂಗೆ ಮಾಡಿದ್ರಾಯ್ತು. ಈ ಕೆಳಗಡೆ ಕಾಲು ಹತ್ರ ಇಷ್ಟ ಉದ್ದ ಇಲ್ಲ ಅಥವಾ ಇನ್ನೊಂದು ಸ್ವಲ್ಪ ಉದ್ದ ತಗೋಲ್ಲ? ಲಾಂಗ್ ಫ್ರಾಕ್ ಅಲ್ಲ, ಇಷ್ಟೇ ಇರಲಿ, ಇಷ್ಟೇ ಇವಾಗ ಕರೆಕ್ಟ್ ಐತಿ. ಏ ಲಲಿತಾ ಸವಿತಾ, ಒಂದಟಿಗೆ ಲಗುನ ಬರ್ರಿಲ್ಲಿ. ಅಯ್ಯೋ, ಅತ್ತೆ ಕರೆ ಕುಂತಾರಲ್ಲೇ. ಹಾರಿ ಹತ್ತಿರ ಬಂದೆ, 2 ನಿಮಿಷ ಹೋಗಂತ್ರಿ ಅಂತ ಲಗುನ ಬರ್ರೆ ಇಲ್ಲಿ. ನಡಿಲಿ, ಯಾಕೋ ಅತ್ತೆರಷ್ಟು ಅವಸರದಿಂದ ಕರೆ ಕುಂತಾರ. ಏನ ನಡಿ ಕೇಳೋಣ ಮೊದ್ಲು. ಹೌದಾ, ಇದು ಸರಿ ನಡಿ ಹಂಗಾರ. ಈ ಬುಕ್ ಲಲಿತಾ ಅಲ್ಲೇ ಇರಲಿ, ಬಾ. ಈಗ ಹೆಂಗೋ ಮತ್ತೆ ವಾಪಸ್ ಹೋಗ್ಬೇಕಲ್ಲ, ಬಾ ಲಗುನ. ಸರಿ, ಬಂದೆ. ಪ್ಲ್ಯಾನ್ ಹಾಕ್ತೀರಾ? ಪ್ಲ್ಯಾನ್ ಲಾಂಗ್ ಫ್ರಾಕ್ ಡಿಸೈನ್. ಬೇಗ ಬೇಗ ಡಿಸೈನ್ ಹಾಕಿ ಅವರಿಗೆ ಕಳಿಸಿ, ಅವ್ರಿಗೆ ಇಷ್ಟ ಆಗಿಬಿಟ್ರೆ ನೀವು ಅವಾಗ ಹೊಲ್ದೇ ಬಿಡ್ತೀರಾ. ಹಾಗಾಗೋದಕ್ಕೆ ನಾ ಬಿಟ್ಟು ಬಿಡ್ತೀನಾ? ಈ ಬುಕ್ ನಿಮ್ಮ ಕೈಗೆ ಸಿಕ್ಕರೆ ತಾನೇ ನೀವು ಈ ಡಿಸೈನನ್ನು ಅವ್ರಿಗೆ ಕಳಿಸೋದು, ಅದು ಓಕೆ ಆಗೋದು. ನಿನ್ನೆಯಿಂದ ಕುತ್ಕೊಂಡು ಹೆಚ್ಚು ಕಮ್ಮಿ ನಿನ್ನೆ ಫುಲ್ ಡೇ, ಇವತ್ತು 2 ದಿನ ಕುತ್ಕೊಂಡು ಈ ಪ್ಲ್ಯಾನ್ ಹಾಕಿದ್ದೀರಾ. ಈ ಬುಕ್ಕನ್ನೇ ನಾನೇನಾದರೂ ಸುಟ್ಟುಬಿಟ್ಟೆ ಅಂದರೆ ಮುಗೀತು. 2 ದಿನದ ನೀವು ಕಷ್ಟಪಟ್ಟು ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅಲ್ಲಿಗೆ ನೀವು ಮತ್ತೆ ಪ್ಲ್ಯಾನ್ ಹಾಕೋಕಂದ್ರೆ ಕೂತ್ಕೊಂಡು ಮತ್ತೆ ಇನ್ನೂ 2 ದಿನ ಹೋಗುತ್ತೆ. ಟೋಟಲಿ 4 ಡೇಸ್ ಹೋಗುತ್ತೆ. ನಿಮಗೆ ಕೊಟ್ಟಿರೋದು ಓನ್ಲಿ 1 ವೀಕ್ ಅಷ್ಟೇ. ಹೀಗೆ ಹೆಂಗಾದರೂ ಮಾಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀನಿ ನಾನು. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಈ ಫಸ್ಟ್ ಆರ್ಡ್ರಲ್ಲಿ ಗೆಲ್ಲೋದಕ್ಕೆ ನಾನಂತೂ ಬಿಡೋದೇ ಇಲ್ಲ. ಸವಿ, ಈ ಕವಿತಾನೇ ಎದುರು ಹಾಕ್ಕೊಂಡಿದ್ದೀನಿ ನೀನು.
ಹಾಂ ನನ್ನನ್ನು ಎದುರು ಹಾಕೊಂಡ್ಮೇಲೆ ನೀವು ಗೆಲ್ತೀರಾ, ಗೆಲ್ಲೋದಕ್ಕೆ ನಾ ಬಿಟ್ಟು ಬಿಡ್ತೀನಾ? ಸಾಧ್ಯನೇ ಇಲ್ಲ. ಇವಾಗ ಹಾಕಿರೋದು 2 ಪ್ಲ್ಯಾನಿಗೆ ಇಷ್ಟು 2 ದಿನ ತೊಗೊಂಡಿದ್ದೀರ. ಮತ್ತೆ ವಾಪಸ್ ಪ್ಲ್ಯಾನ್ ಹಾಕ್ಬೇಕಂದ್ರೆ ಎಷ್ಟು ಕಷ್ಟ. ಹಾಕಿ ನಿಮಗೆ ಸಾಕಾಗಿ ಹೋಗಿ ಕೈ ಬಿಟ್ಬಿಡ್ಬೇಕು ನೀವು. ಹಂಗೆ ಮಾಡ್ತೀನಿ ನಾನು. ಮೊದಲು ಈ ಬುಕ್ಕನ್ನು ತೊಗೊಂಡು ಹೋಗಿ ಬೆಂಕಿ ಹಾಕಿ ಸುಡ್ತೀನಿ. ಅವಾಗ ಅದು ಎಲ್ಲಿ ಹುಡುಕ್ತೀರೋ ಹುಡುಕೋರಿ. ಮೊದಲು ನಾನು ಕೆಲಸ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಬಂದು ಮಾತಾಡ್ತೀನಿ.